ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಕೇಶ್ ಕೆ. ವಿದ್ಯಾರ್ಥಿಗಳೇ, ಜಗತ್ತಿನಲ್ಲಿ ನಾವು ಅನೇಕ ರಾಷ್ಟ್ರಗಳನ್ನು ಗುರುತಿಸುತ್ತೇವೆ. ಈ ಎಲ್ಲ ರಾಷ್ಟ್ರಗಳು ಸಹಿತ ಆ ಒಂದು ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸಿಕೊಳ್ಳಬೇಕಾದಾಗ ತಮ್ಮದೇ ಆದಂತಹ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡಿರ್ತವೆ. ಆ ರಾಷ್ಟ್ರ, ಆ ದೇಶ ಅನೇಕ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋದಾದ್ರೆ ಆಡಳಿತ ವ್ಯವಸ್ಥೆಯ ಜವಾಬ್ದಾರಿ ಅತ್ಯಂತ ಪ್ರಮುಖವಾಗಿರುವಂತದ್ದಾಗೆ ಇರುತ್ತೆ. ಇಂತಹ ಒಂದು ಆಡಳಿತ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಬಂದಾಗ ಇತಿಹಾಸದಲ್ಲಿ ಅನೇಕ ರೀತಿಯಾಗಿ ಇದರ ಪ್ರಕ್ರಿಯೆಗಳನ್ನು ಗುರುತಿಸ್ತಾ ಹೋಗ್ಬೋದು. ರಾಜಮನೆತನಗಳ ಆಳ್ವಿಕೆಯಲ್ಲಿ, ಸರ್ವಾಧಿಕಾರಿಗಳ ಆಡಳಿತ ವ್ಯವಸ್ಥೆಯಲ್ಲಿ, ಹಾಗೆ ಸೈನ್ಯಾಡಳಿತದ ವ್ಯವಸ್ಥೆಯಲ್ಲೂ ಸಹಿತ, ಸೋವಿಯತ್ ವ್ಯವಸ್ಥೆಯಲ್ಲೂ ಸಹಿತ, ಹಾಗೆ ಭಾರತದಂತಹ ಪ್ರಮುಖ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಸಹಿತ ಆಡಳಿತಗಳು ಅತಿ ಪ್ರಮುಖವಾಗಿರುವಂತಹ ಒಂದು ಜವಾಬ್ದಾರಿಯುತ ಸ್ಥಾನವನ್ನ ಹೊಂದಿರ್ತವೆ. ಹಾಗಾದ್ರೆ ಇಂಥ ಒಂದು ಆಡಳಿತವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಆಯ್ಕೆಗಳು, ನೇಮಕಗಳು ಅಥವಾ ಒಂದು ಚೌಕಟ್ಟು ಎನ್ನುವಂಥದ್ದು ಸಮರ್ಪಕವಾಗಿ ರಚನೆ ಆಗ್ಬೇಕಲ್ವಾ? ಹಾಗಾದ್ರೆ ಇಂಥ ಒಂದು ಚೌಕಟ್ಟು ರಚನೆ ಆಗೋದ್ರಲ್ಲಿ ಅತಿ ಪ್ರಮುಖವಾಗಿ ಪಾತ್ರ ವಹಿಸುವಂಥದ್ದು ಆ ಒಂದು ಚೌಕಟ್ಟನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಕುರಿತಾಗಿರುತ್ತೆ. ಹಾಗಾದ್ರೆ ನೋಡಿ, ಪ್ರಸ್ತುತವಾಗಿ ಭಾರತ ಎನ್ನುವಂತಹ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ. ಪ್ರಜೆಗಳಿಂದಲೇ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರವಾಗಿರುವಂತಹ ಸರ್ಕಾರ ರಚನೆ ಆಗಬೇಕು. ಆ ಸರ್ಕಾರ ಜವಾಬ್ದಾರಿತವಾಗಿರ್ತಕ್ಕಂಥ ಕಾರ್ಯಗಳನ್ನ ಜನರಿಗೋಸ್ಕರವಾಗಿ ನಿರ್ವಹಿಸಿಕೊಂಡು ಹೋಗ್ಬೇಕಲ್ವಾ? ಹಾಗಾದ್ರೆ ಇಂತಹ ಒಂದು ಸರ್ಕಾರವನ್ನ ಆಯ್ಕೆ ಮಾಡುವಲ್ಲಿ, ನೇಮಕ ಮಾಡುವಲ್ಲಿ, ನಿರ್ಧರಿಸುವಲ್ಲಿ ಪ್ರಜೆಗಳಿಗೆ ಸರ್ವಾಧಿಕಾರವನ್ನ ನೀಡಲಾಗಿದೆ. ಹಾಗಾದ್ರೆ ಇಂತಹ ಒಂದು ಆಡಳಿತವನ್ನು ನಿರ್ವಹಿಸುವಲ್ಲಿ ಪ್ರಜೆಗಳು ಪ್ರಮುಖ ಪಾತ್ರವನ್ನು ವಹಿಸುವಂತಹದ್ದು ಎಲ್ಲಿ ಅಂತ ಹೇಳಿದ್ರೆ ಅದು ಚುನಾವಣೆಗಳಲ್ಲಿ. ಎಲ್ಲಿ? ಚುನಾವಣೆಗಳಲ್ಲಿ, ಎಲೆಕ್ಷನ್ಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗುತ್ತೆ ರಾಷ್ಟ್ರದ ಜನರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ಭಾರತದ ಚುನಾವಣಾ ವ್ಯವಸ್ಥೆ ಹೇಗಿದೆ ಎನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಭಾರತದ ಚುನಾವಣಾ ವ್ಯವಸ್ಥೆ ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಭಾರತದ ಚುನಾವಣಾ ವ್ಯವಸ್ಥೆಗಳು ಹೇಗಿದ್ದಾವೆ, ಅಲ್ಲಿ ರಚನೆ ಆಗುವಂತಹ ಚುನಾವಣಾ ಆಯೋಗಗಳು, ಅದರ ಕಾರ್ಯಗಳು, ಹಾಗೆ ಒಂದು ಮತದಾನದ ಪ್ರಕ್ರಿಯೆಯ ವಿವಿಧ ಹಂತಗಳು ಹೇಗೆ ನಡೆಯುತ್ತೆ ಎನ್ನುವಂಥದ್ದು, ಹಾಗೆ ಈ ಒಂದು ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ರಾಜಕೀಯ ಪಕ್ಷಗಳು, ಅದರ ವಿಧಗಳು ಹೇಗಿದ್ದಾವೆ ಎನ್ನುವಂಥದ್ದು, ಹಾಗೆ ಈ ಒಂದು ಚುನಾವಣೆ ಹಾಗೂ ಆಯ್ಕೆ ಪ್ರಕ್ರಿಯೆಯಲ್ಲಿ ನೋಡ್ತಾ ಹೋದಾಗ ಸಾರ್ವಜನಿಕರ ಪಾತ್ರ ಹೇಗಿದೆ, ಮಾಧ್ಯಮಗಳ ಪಾತ್ರ ಹೇಗೆ ನಿರ್ವಹಿಸುತ್ತೆ ಎನ್ನುವಂಥದ್ದನ್ನ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲ ಅವಧಿಯಲ್ಲಿ ನಾವು ಈ ಅಧ್ಯಾಯವನ್ನು ಕುರಿತಾಗೆ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗಗಳ ರಚನೆ ಹಾಗೂ ಅದರ ಕಾರ್ಯಗಳು, ಚುನಾವಣಾ ಕ್ಷೇತ್ರಗಳು, ಹಾಗೆ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಹಾಗೂ ಅತಿ ಪ್ರಮುಖವಾಗಿ ಮತದಾನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎನ್ನುವಂಥದ್ದನ್ನ ನಾವು ಪ್ರಮುಖವಾಗಿ ಫಲಿತಾಂಶಗಳಾಗಿ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಮುಂದುವರೆದ ನೋಡ್ತಾ ಹೋಗೋದಾದ್ರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳಿಂದಲೇ, ಪ್ರಜೆಗಳಿಗೋಸ್ಕರವಾಗಿದೆ, ಪ್ರಜೆಗಳಿಗಾಗಿನೇ ರಚನೆ ಆಗುವಂತಹ ಸರ್ಕಾರವನ್ನು ಒಳಗೊಂಡಿರತಕ್ಕಂತಹ ರಾಷ್ಟ್ರವಾಗಿದೆ. ಹಾಗಾಗಿ ಇಲ್ಲಿ ಪ್ರಜೆಗಳೇ ನೇರವಾಗಿರುವಂತಹ ರೀತಿಯಲ್ಲಿ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅರ್ಹರಾಗಿದ್ದಾರೆ. ಹಾಗಾಗಿ ಇಂಥ ನಾಯಕರುಗಳನ್ನ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತಹ ಸಂದರ್ಭಗಳಲ್ಲಿ ಜನರಿಗೆ ಚುನಾವಣೆಗಳು ಅತಿ ಪ್ರಮುಖವಾಗಿ ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗಾದ್ರೆ ಇಂಥ ಒಂದು ಚುನಾವಣೆಗಳನ್ನ ಅತ್ಯಂತ ಜಾಗರೂಕತೆಯಿಂದ ನಡೆಸಿಕೊಂಡು ಹೋಗೋದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಬೇಕು, ಒಂದು ಅಧಿಕಾರಿ ವರ್ಗದವರು ಬೇಕು, ಅದಕ್ಕೆ ಸಂಬಂಧಿಸಿದಂತ ಒಂದು ಸಂಸ್ಥೆಯ ಅವಶ್ಯಕತೆ ಇರುವಂತದ್ದೇ ಆಗಿರುತ್ತೆ ಅಲ್ವಾ? ಹಾಗಾದ್ರೆ ಇಂಥ ಒಂದು ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ಚುನಾವಣೆಗಳನ್ನು ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ನಾವು ಚುನಾವಣಾ ಆಯೋಗಗಳಿಗೆ ವಹಿಸಿಕೊಳ್ಳಲಾಗಿದೆ. ಯಾವುದಕ್ಕೆ? ಚುನಾವಣಾ ಆಯೋಗಗಳಿಗೆ ವಹಿಸಿಕೊಟ್ಟಿರುವಂತದ್ದಿದೆ. ಹಾಗಾದ್ರೆ ಇಂಥ ಒಂದು ಚುನಾವಣಾ ಆಯೋಗಗಳು, ಚುನಾವಣೆಗಳ ಮೇಲೆ ಹಿಡಿತವನ್ನ ಸಾಧಿಸುವಂತಹ ಸಂಸ್ಥೆಗಳು ಹೇಗೆ ರಚನೆ ಆಗ್ತವೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಹಾಗಾದ್ರೆ ನಮ್ಮ ಭಾರತದ ಸಂವಿಧಾನದ 15ನೇ ಭಾಗದಲ್ಲಿ, ಸಂವಿಧಾನದ 15ನೇ ಭಾಗದಲ್ಲಿ 324ರಿಂದ 329, ಸರಿಯಾಗಿ ನೆನಪಿಟ್ಕೊಳ್ಳಿ, 15ನೇ ಭಾಗದ
324ರಿಂದ 329ರ ವಿಧಿಗಳ ಅಡಿಯಲ್ಲಿ ಭಾರತದ ಚುನಾವಣಾ ಆಯೋಗ ವ್ಯವಸ್ಥೆಯ ಬಗ್ಗೆ ತಿಳಿಸಲಾಗಿದೆ. ಒಟ್ಟಾರೆಯಾಗಿ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವಂತಹ ರೀತಿಯಲ್ಲಿ ಭಾರತದ ಚುನಾವಣಾ ಆಯೋಗದ ಒಂದು ವ್ಯವಸ್ಥೆ ಹೇಗಿರಬೇಕು ಎನ್ನುವಂಥದ್ದನ್ನ ಸಂವಿಧಾನದ 15ನೇ ಭಾಗದ 324ರಿಂದ 329ರ ವಿಧಿಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ರೀತಿಯಲ್ಲಿ ವಿವರಿಸಲಾಗಿದೆ. ಇದರಲ್ಲಿ 324ನೇ ವಿಧಿಯ ಪ್ರಕಾರ, ಸಂವಿಧಾನದ 324ನೇ ವಿಧಿಯ ಪ್ರಕಾರವಾಗಿ ಭಾರತದ ಚುನಾವಣಾ ಆಯೋಗವನ್ನ ರಚಿಸಲಾಗಿದೆ. ಎಷ್ಟನೇ ವಿಧಿ? 324ನೇ ವಿಧಿ ಅನ್ವಯವಾಗಿ ಭಾರತದಲ್ಲಿ ಒಂದು ಚುನಾವಣಾ ಆಯೋಗವನ್ನ ರಚಿಸಲಾಗಿರುವುದಾಗಿ ನಾವು ನೋಡಬಹುದು. ಹೀಗೆ ಭಾರತದಲ್ಲಿ ಚುನಾವಣಾ ಆಯೋಗ ಎನ್ನುವಂಥದ್ದು ರಚನೆಯಾಗಿದೆ. ಎಷ್ಟರಲ್ಲಿ ನೋಡಿ, ಈ ಒಂದು 324ನೇ ವಿಧಿ ಅನ್ವಯವಾಗಿ 25 ಜನವರಿ 1950ರಂದು ಸ್ಥಾಪಿತವಾಗಿದೆ. ನೋಡಿ, ಸಂವಿಧಾನವನ್ನು ನಾವು ನೋಡ್ತಾ ಹೋದಾಗ 1950 ಜನವರಿ 26ರಂದು ರಚಿತ ಆಯಿತು ಅಂತೀವಿ. ಒಂದು ದಿನ ಮುಂಚಿತವಾಗಿಯೇ ಚುನಾವಣಾ ಆಯೋಗ ರಚನೆ ಆಗಿರುವಂತದ್ದು ನಾವಿಲ್ಲಿ ಗುರುತಿಸ್ತಾ ಹೋಗಬಹುದಾಗಿದೆ. ನಾವು ನೆನಪಿಟ್ಕೋಬೇಕಾಗಿರ್ತಕ್ಕಂತಹ ಅಂಶವಾಗಿದೆ. ಹಾಗಾಗಿ 25 ಜನವರಿ 1950ರಂದು ಭಾರತದ ಚುನಾವಣಾ ಆಯೋಗ ರಚಿತವಾಗಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಪ್ರಾರಂಭದಲ್ಲಿ ಈ ಒಂದು ಚುನಾವಣಾ ಆಯೋಗದಲ್ಲಿ ಒಬ್ಬ ಆಯುಕ್ತ, ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಿ ಅವರ ಅಧೀನದಲ್ಲಿ ಅನೇಕ ಅಧಿಕಾರಿಗಳನ್ನು ನೇಮಿಸಿಬಿಟ್ಟು ಅದರ ಕಾರ್ಯರೂಪತೆಯನ್ನು ತಿಳಿಸಿಕೊಡಲಾಯಿತು. ಆದರೆ ಬರುತ್ತಾ ಚುನಾವಣಾ ಆಯೋಗದ ಕಾರ್ಯವ್ಯಾಪ್ತಿ ಹೆಚ್ಚಳ ಆಗ್ತಾ ಹೋಯಿತು. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, 1989ರ ಸಂವಿಧಾನದ 61ನೇ ತಿದ್ದುಪಡಿಯನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. 1989ರ ಸಂವಿಧಾನದ 61ನೇ ತಿದ್ದುಪಡಿಯ ಪ್ರಕಾರವಾಗಿ ಮತದಾನ ಮಾಡಲು ಬೇಕಾಗಿರುವಂತಹ ಸಾರ್ವತ್ರಿಕ ಮತದಾನದ ವಯಸ್ಸನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು, ಕಡಿಮೆಗೊಳಿಸಲಾಯಿತು. 21 ವರ್ಷಕ್ಕಿದ್ದಂತಹ ಒಂದು ಮತದಾನದ ಕನಿಷ್ಠ ವಯೋಮಿತಿಯನ್ನ 18 ವರ್ಷಗಳಿಗೆ ಕಡಿತಗೊಳಿಸಿದ ಎಷ್ಟರಲ್ಲಿ? 1989 ಸಂವಿಧಾನದ 61ನೇ ತಿದ್ದುಪಡಿಯ ಪ್ರಕಾರವಾಗಿ ಇದನ್ನ ಇಳಿಕೆ ಮಾಡಲಾಯಿತು. ಆಗ ಒಮ್ಮೆಗೆ ಭಾರತದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಮತದಾರರ ಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಅವಕಾಶವಾಯಿತು. ಹಾಗಾಗಿನೇ ಚುನಾವಣಾ ಆಯೋಗದಲ್ಲಿಯೂ ಕೂಡ ಬದಲಾವಣೆಯನ್ನ ತರಲಾಯಿತು. ಹೇಗೆ ನೋಡಿ, 1993ರಿಂದ ಮುಖ್ಯ ಚುನಾವಣಾ ಆಯುಕ್ತರು ಜೊತೆಗೆ 2 ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಾಯಿತು. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಹಾಗೆ 2 ಚುನಾವಣಾ ಆಯುಕ್ತರನ್ನಾಗಿ ಒಟ್ಟಾರೆಯಾಗಿ 3 ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಯಿತು. ಎಷ್ಟರಿಂದ? 1993ರಿಂದ. ಇಲ್ಲಿ 3 ಚುನಾವಣಾ ಆಯುಕ್ತರಿದ್ದಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಅವರ ಅಧೀನದಲ್ಲಿ 2 ಚುನಾವಣಾ ಆಯುಕ್ತರಿದ್ದರೂ ಸಹಿತ ಇಲ್ಲಿ 3 ಸಹಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಮಾನ ಮನಸ್ಕರಾಗಿರ್ತಾರೆ, ಸಮಾನ ಅಧಿಕಾರವನ್ನ ಹೊಂದಿರುತ್ತಾರೆ. ಏನಾದರೂ ಕೂಡ ಸಮಸ್ಯೆಗಳು ಬಂದಾಗ ಇವರಲ್ಲಿ ಬಹುಮತದ ಆಧಾರದ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಂಡು ಕಾರ್ಯಗಳನ್ನ ನೆರವೇರಿಸಿಕೊಂಡು ಹೋಗುತ್ತಾರೆ. ಈ ರೀತಿಯಲ್ಲಿ ಚುನಾವಣಾ ಆಯುಕ್ತರು ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗುವಂತದ್ದಾಗಿ ನೋಡ್ತೀವಿ. ಇಂತಹ ಒಂದು ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರನ್ನ ಯಾರು ನೇಮಿಸ್ತಾರಪ್ಪ ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳು ಚುನಾವಣಾ ಆಯುಕ್ತರನ್ನ ನೇಮಿಸ್ತಾರೆ. ರಾಷ್ಟ್ರಪತಿಗಳು ನೇರವಾಗಿ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರನ್ನ ನೇಮಕಾತಿಯನ್ನ ಮಾಡಲಾಗುತ್ತೆ. ಇವರ ಅಧಿಕಾರಾವಧಿ ಇರುವಂತದ್ದು, ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷವಿರುತ್ತದೆ. ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ ಅವರಿಗೆ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗುವಂತಹ ವ್ಯಕ್ತಿಗೆ 65 ವರ್ಷ ವಯಸ್ಸಾಗುವವರೆಗೂ, ಒಟ್ಟಾರೆಯಾಗಿ 6 ವರ್ಷದ ಅಧಿಕಾರಾವಧಿ ಅಥವಾ ಆ ಒಬ್ಬ ವ್ಯಕ್ತಿಗೆ 65 ವರ್ಷ ವಯಸ್ಸಾಗುವವರೆಗೂ. ಇವುಗಳೆರಡರಲ್ಲಿ ಯಾವುದು ಮೊದಲು ಬರುತ್ತದೋ ಅದು 6 ವರ್ಷದ ಅಧಿಕಾರಾವಧಿ ಸಿಗಬಹುದು ಅಥವಾ ಆ ವ್ಯಕ್ತಿಗೆ 65 ವರ್ಷ ವಯೋಮಿತಿ ಬೇಗ ಆಗಲ್ಪಟ್ರೆ ಆ ರೀತಿ ಆಗಲ್ದಾಗ ಅದನ್ನು ಮೊದಲು ಪರಿಗಣಿಸಿ ಅವರನ್ನ ನಿವೃತ್ತಿಗೊಳಿಸಲಾಗುವಂತಹ
ಪ್ರಕ್ರಿಯೆಗಳಿರುವಂತದ್ದಾಗಿ ನೋಡ್ತೇವೆ. ಆ ಒಂದು ಚುನಾವಣಾ ಆಯುಕ್ತರಾಗಿ ಆಯ್ಕೆ ಆಗುವಂತ ವ್ಯಕ್ತಿಗೆ 63 ವರ್ಷ ವಯಸ್ಸಾಗಿತ್ತು ಅಂದ್ರೆ, ಆಯ್ಕೆಯಾಗುವಾಗ 63 ವರ್ಷ ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಕೇವಲ 2 ವರ್ಷದ ಅಧಿಕಾರಾವಧಿಯನ್ನು ಮಾತ್ರ ಹೊಂದಿರ್ತಾರೆ. ಯಾಕಂದ್ರೆ 65 ವರ್ಷ ವಯಸ್ಸಾಗ್ತಿದ್ದಕ್ಕೆ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತ. ಇಲ್ಲ ಅವರಿಗೆ ವಯಸ್ಸಿನ ಕಡಿಮೆ ಇದೆ, 50ರ ಒಳಗಿದೆ ಅಥವಾ ಅದಕ್ಕಿಂತಲೂ ಕಡಿಮೆ ಇದೆ ಅಂದಾಗ 6 ವರ್ಷದ ಅಧಿಕಾರಾವಧಿಯನ್ನ ಅವರು ಹೊಂದೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಮುಂಚಿತವಾಗಿಯೇ ಅವರು ತಮಗೆ ಇಚ್ಛೆ ಇಲ್ಲದೆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಅವರು ರಾಜೀನಾಮೆಯನ್ನು ನೀಡಬಹುದು ಅಥವಾ ಅಸಮರ್ಥವಾದಂತಹ ದುರಾಡಳಿತ ನಡೆಸುವಂತಹ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳೇ ವಜಾ ಕೂಡ ಮಾಡೋದಕ್ಕೆ ಅವಕಾಶ ಇರುವಂತದ್ದಾಗಿ ನಾವು ನೋಡಬಹುದು. ಹಾಗಾದ್ರೆ ಈ ಒಂದು ಭಾರತದ ಚುನಾವಣಾ ಆಯೋಗ, ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವಂತಹ ಈ ಒಂದು ಚುನಾವಣಾ ಆಯೋಗ ಯಾವ ಯಾವ ಚುನಾವಣೆಗಳನ್ನ ನಡೆಸುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಭಾರತದ ಚುನಾವಣಾ ಆಯೋಗವು ರಾಷ್ಟ್ರಪತಿಗಳು, ಹಾಗೆ ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭೆಗಳ ಚುನಾವಣೆಗಳನ್ನ ನಡೆಸುತ್ತೆ. ನೆನಪಿಟ್ಕೊಳ್ಳಿ, ರಾಷ್ಟ್ರಪತಿ ಹಾಗೆ ಉಪರಾಷ್ಟ್ರಪತಿಗಳ ಚುನಾವಣೆ, ರಾಜ್ಯಸಭೆ ಮತ್ತು ಲೋಕಸಭೆಗಳ ಚುನಾವಣೆಗಳು, ಹಾಗೆ ರಾಜ್ಯಗಳಿಗೆ ಬಂದಾಗ ಅಲ್ಲಿನ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳ ಚುನಾವಣೆಗಳನ್ನು ನಡೆಸುವಂತಹ ಜವಾಬ್ದಾರಿ ಭಾರತದ ಚುನಾವಣಾ ಆಯೋಗಕ್ಕೆ ಇರುವಂತದ್ದಾಗಿರುತ್ತೆ. ಈ ರೀತಿಯಲ್ಲಿ ಇವರುಗಳ ಒಂದು ಚುನಾವಣೆಗಳನ್ನ ಭಾರತ ಚುನಾವಣಾ ಆಯೋಗ ನಡೆಸುತ್ತೆ. ಅಲ್ಲಿ ಚುನಾವಣೆ ಪ್ರಾರಂಭವಾದಾಗಿನಿಂದ ಆ ಒಂದು ಮತದಾನದ ಒಂದು ಅಂತಿಮವಾಗಿರ್ತಕ್ಕಂಥ ಫಲಿತಾಂಶ ಪ್ರಕಟಗೊಳ್ಳುವವರೆಗಿನ ಅಧಿಕಾರ ಇವರದ್ದೇ ಆಗಿರುತ್ತೆ. ಒಂದು ಅವಧಿಯನ್ನು ನಾವು ಗುರುತಿಸ್ತೇವೆ ನೋಡಿ, ಚುನಾವಣಾ ದಿನಾಂಕ ನಿಗದಿಯಿಂದ ಫಲಿತಾಂಶ ಪ್ರಕಟಣೆಗೊಳ್ಳುವವರೆಗಿನ ಅವಧಿಯನ್ನೇ ನೀತಿ ಸಂಹಿತೆಯ ಅವಧಿ ಅಂತೇಳಿ ಕರೀತೇವೆ. ಚುನಾವಣೆ ಇವತ್ತು ಘೋಷಣೆ ಆಯಿತು, ಯಾವ ದಿನಾಂಕದಂದು ಚುನಾವಣೆ ನಡೆಯುತ್ತೆ, ನಂತರ ಅದು ಯಾವ ದಿನಾಂಕದವರೆಗೆ ಪ್ರಕಟಣೆಗೊಳ್ಳುತ್ತೆ ಫಲಿತಾಂಶ ಅನ್ನುವಂಥದ್ದು ಘೋಷಣೆ ಆಗುತ್ತಲ್ಲ, ಅಲ್ಲಿಂದ ಚುನಾವಣಾ ದಿನಾಂಕ ನಿಗದಿಯಿಂದ ಫಲಿತಾಂಶ ಪ್ರಕಟಣೆವರೆಗಿನ ಅವಧಿಯನ್ನೇ ನೀತಿ ಸಂಹಿತೆಯ ಅವಧಿ ಅಂತೇಳಿ ಕರೀತೇವೆ. ಈ ಅವಧಿಯಲ್ಲಿ ಭಾರತದ ಚುನಾವಣಾ ಆಯೋಗ ಸಂಪೂರ್ಣವಾಗಿ ದೇಶದಾದ್ಯಂತ ಕಟ್ಟೆಚ್ಚರಿಕೆಯಿಂದ ತನ್ನ ಅಧಿಕಾರವನ್ನ ಚಲಾಯಿಸೋದಕ್ಕೆ ಅವಕಾಶ ಇರುವಂತದ್ದಾಗಿರುತ್ತೆ. ಹೀಗೆ ಚುನಾವಣಾ ಆಯೋಗಕ್ಕೆ ತನ್ನದೇ ಆದಂತಹ ಅಧಿಕಾರಿಗಳನ್ನ ಹೊಂದಿರುವುದಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯುವುದರ ಮುಖಾಂತರವಾಗಿ ರಾಜ್ಯ ಸರ್ಕಾರಗಳ ಸಿಬ್ಬಂದಿಗಳನ್ನೇ, ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳನ್ನೇ, ನೌಕರರನ್ನೇ ಚುನಾವಣಾ ಸಿಬ್ಬಂದಿಗಳನ್ನಾಗಿ ನೇಮಕ ಮಾಡಿಕೊಳ್ಳುತ್ತಾರೆ. ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದುಬಿಟ್ಟು ನೇಮಕವನ್ನು ಮಾಡಿ ಅಲ್ಲಿ ಚುನಾವಣೆಗಳನ್ನ ನಡೆಸ್ತಾ ಹೋಗುವಂತ ಪ್ರಕ್ರಿಯೆಯನ್ನು ಇಲ್ಲಿ ನೋಡ್ತಾ ಹೋಗುವುದು. ಹೀಗೆ ಭಾರತದ ಚುನಾವಣಾ ಆಯೋಗ ಕಾರ್ಯವನ್ನ ನಿರ್ವಹಿಸುತ್ತದೆ. ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವಾಗೆ ಚುನಾವಣಾ ಆಯೋಗ ಇರುವಂತೆಯೇ ರಾಜ್ಯದಲ್ಲೂ ಸಹಿತ ಇರುವಂತಹ ಕೆಲವೊಂದು ಚುನಾವಣೆಯನ್ನು ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗಗಳಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ನಮ್ಮ ರಾಜ್ಯಗಳಲ್ಲಾಗಿರ್ಬೋದು ಅಥವಾ ಇತರೆ ಭಾರತದ ರಾಜ್ಯಗಳಲ್ಲಿ ಆ ರಾಜ್ಯದಲ್ಲಿರತಕ್ಕಂತಹ ಪಂಚಾಯತ್ ರಾಜ್ ಚುನಾವಣೆಗಳಾಗಿರ್ಬೋದು, ಪೌರ ಆಡಳಿತದ ಚುನಾವಣೆಗಳನ್ನು ನಡೆಸೋದಕ್ಕೋಸ್ಕರನೇ ರಾಜ್ಯ ಚುನಾವಣಾ ಆಯೋಗವನ್ನ ರಚನೆ ಮಾಡಲಾಗಿದೆ. ನೋಡಿ, ಸಂವಿಧಾನದ ವಿಧಿ 243 ಕೆ ಇಂದ ZA ಅನ್ವಯವಾಗಿದೆ. ಸಂವಿಧಾನದ ವಿಧಿ 243 ಕೆ ಇಂದ ZA ಅನ್ವಯವಾಗಿ ರಾಜ್ಯ ಚುನಾವಣಾ ಆಯುಕ್ತರನ್ನ ರಾಜ್ಯಪಾಲರು ನೇಮಿಸುತ್ತಾರೆ. ಇಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಜ್ಯ ಚುನಾವಣಾ ಆಯೋಗದಲ್ಲಿ ಇಲ್ಲಿನ ಆಯುಕ್ತರುಗಳನ್ನ, ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನ ರಾಜ್ಯಪಾಲರು ನೇಮಿಸುತ್ತಾರೆ. ವಿಧಿಯನ್ನು ನೆನಪಿಟ್ಕೊಳ್ಳಿ, ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಅನ್ನುವಂಥದ್ದು ಕೂಡ ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ರಾಜ್ಯ ಚುನಾವಣಾ ಆಯೋಗಗಳು ಆ ಪ್ರತಿ ರಾಜ್ಯದ ತಮ್ಮದೇ ಆದಂತಹ ರಾಜ್ಯಗಳಲ್ಲಿ ಪಂಚಾಯತ್ ಮತ್ತು ಪೌರ ಸಂಸ್ಥೆಗಳ ಚುನಾವಣೆಯನ್ನ ನಡೆಸುತ್ತಾರೆ. ಅಂದರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಚುನಾವಣೆಗಳು, ಹಾಗೆ ನಗರಸಭೆ, ನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಂತಹ ಚುನಾವಣೆಯನ್ನು ನಡೆಸುವಂತಹ ಜವಾಬ್ದಾರಿಯನ್ನ ಹೊಂದಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಈ ಒಂದು ರಾಜ್ಯ ಚುನಾವಣಾ ಆಯೋಗ ಕಾರ್ಯನಿರ್ವಹಿಸುತ್ತೆ. ನಮ್ಮ ಕರ್ನಾಟಕದಲ್ಲಿ 1993ರ ಪ್ರಕರಣ 308ರ ಪ್ರಕಾರವಾಗಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನ ರಚಿಸಲಾಗಿದೆ. ನೆನಪಿಟ್ಕೊಳ್ರಿ, ಎಷ್ಟು ಇಲ್ಲಿ ರಚಿತ ಆಗಿರುವಂತದ್ದು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಅಂತೇಳಿ ಗಮನದಲ್ಲಿ.
ಹೀಗೆ ಚುನಾವಣಾ ಆಯೋಗಗಳು ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಪ್ರತಿಬಿಂಬದಂತಿರುವಂತಹ ಕನ್ನಡಿಯಂತಿರುವಂತಹ ಚುನಾವಣೆ ನಡೆಸುವಂತಹ ಜವಾಬ್ದಾರಿಯನ್ನ ಹೊಂದಿರ್ತವೆ ಅಂತ ಹೇಳ್ಬೋದು. ಈ ಅಂಶಗಳನ್ನೆಲ್ಲ ಬರಬೇಕು. ಜೊತೆಗೆ ಮುಂದುವರೆದ ನೋಡ್ತಾ ಹೋಗೋದು ಚುನಾವಣೆಯಲ್ಲಿ ಬಹುಮುಖ್ಯವಾಗಿ ಪಾತ್ರ ವಹಿಸುವಂತದ್ದು ಚುನಾವಣಾ ಕ್ಷೇತ್ರಗಳು. ಏನು ಚುನಾವಣಾ ಕ್ಷೇತ್ರಗಳು ಅಂತ ಹೇಳಿದ್ರೆ ನೋಡಿ, ಚುನಾವಣೆಯ ಉದ್ದೇಶಕ್ಕಾಗಿ ಗಮನವಿಟ್ಟುಕೊಳ್ಳಿ, ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯವನ್ನ ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳಾಗಿ, ಇಡೀ ಒಂದು ದೇಶ ಅಥವಾ ರಾಜ್ಯವನ್ನ ಚುನಾವಣೆಯ ಉದ್ದೇಶಕ್ಕಾಗಿ ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿರುವಂತನ್ನೇ ನಾವು ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕರೀತಾ ಹೋಗ್ತೀವಿ. ಹಾಗಾದ್ರೆ ಚುನಾವಣಾ ಕ್ಷೇತ್ರಗಳು ಅಂತೇಳಿ ನೋಡಿದಾಗ ಇಡೀ ದೇಶದಲ್ಲಿ ಎರಡು ರೀತಿಯ ಚುನಾವಣಾ ಕ್ಷೇತ್ರಗಳಾಗಿ ವಿಭಜನೆ ಮಾಡಲಾಗಿರುವಂತದ್ದಿದೆ. ಒಂದು ಲೋಕಸಭಾ ಕ್ಷೇತ್ರಗಳು, ಮತ್ತೊಂದು ವಿಧಾನಸಭಾ ಕ್ಷೇತ್ರಗಳು ಅಂತೇಳಿ ಕರೆಯುವುದು. ಜನರಿಂದ ನೇರವಾದಂತಹ ಚುನಾವಣೆಗಳ ಮುಖಾಂತರವಾಗಿ ಆಯ್ಕೆಯಾಗುವಂತಹ ಜನಪ್ರತಿನಿಧಿಗಳನ್ನು ಒಳಗೊಂಡಿರುವಂತಹ ಕ್ಷೇತ್ರಗಳಾಗಿರ್ತವೆ ಇವುಗಳು. ಲೋಕಸಭಾ ಕ್ಷೇತ್ರ ಎಂದರೆ ಕೇಂದ್ರ ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂತಹ ಲೋಕಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವಂತಹದ್ದಾಗಿದೆ. ಇಲ್ಲಿ ಆಯ್ಕೆಯಾಗುವಂತವನ್ನ ಲೋಕಸಭಾ ಸದಸ್ಯರು ಅಂತೇಳಿ ಕರಿತೀವಿ, ಎಂಪಿಗಳು ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತೇಳಿ ಲೋಕಸಭಾ ಸದಸ್ಯ ಅಂತೇಳಿ ಆಯ್ಕೆ ಮಾಡಲಾಗುತ್ತೆ. ಜೊತೆಗೆ ವಿಧಾನಸಭಾ ಕ್ಷೇತ್ರ ಅಂತೇಳಿ ಎರಡನೇದಾಗಿ ವಿಂಗಡಿಸ್ತೀವಿ. ಯಾವ ರಾಜ್ಯಗಳಲ್ಲಿ ವಿಧಾನಸಭೆಗಳಿದಾವೋ ಆ ಒಂದು ರಾಜ್ಯದ ಶಾಸಕಾಂಗದ ಕೆಳಮನೆಯಾಗಿರ್ತಕ್ಕಂತಹ ವಿಧಾನಸಭೆಗೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಕ್ಕೋಸ್ಕರನೇ ವಿಂಗಡಿಸಲಾಗಿರುವಂತದ್ದಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಬಂದ್ರೆ 224 ವಿಧಾನಸಭಾ ಕ್ಷೇತ್ರಗಳನ್ನು ನೋಡೋದಕ್ಕೆ ಅವಕಾಶ ಇರುವಂತದ್ದಿದೆ. ಹಾಗಾಗಿ ಇಲ್ಲಿಂದ ಆಯ್ಕೆ ಆಗುವಂತವನ್ನ ವಿಧಾನಸಭಾ ಸದಸ್ಯರು ಅಂತೇಳಿ ಕರಿತೀವಿ ಅಥವಾ ಶಾಸಕರು ಅಂತೇಳಿ ಕರಿತೀವಿ. MLA ಅಂತೇಳಿ ಕರೆಯಲಾಗುತ್ತೆ. MLA ಅಂತ ಹೇಳಿದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎನ್ನುವಂತಹ ರೀತಿ ಗುರುತಿಸಲಾಗುತ್ತೆ. ಹೀಗೆ ಭಾರತದಲ್ಲಿ ಲೋಕಸಭಾ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರ ಎನ್ನುವಂತಹ ಎರಡು ಚುನಾವಣಾ ಕ್ಷೇತ್ರಗಳನ್ನು ನೋಡೋದಕ್ಕೆ ಅವಕಾಶ ಇರುವಂತದ್ದಿದೆ. ಈ ಎರಡೂ ಚುನಾವಣಾ ಕ್ಷೇತ್ರದಲ್ಲೂ ಸಹಿತ ಚುನಾವಣೆಯ ಸಂದರ್ಭಗಳಲ್ಲಿ ಚುನಾಯಿತರನ್ನಾಗಿ ಆಯ್ಕೆ ಮಾಡೋದಕ್ಕೋಸ್ಕರನೇ ಮೀಸಲು ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕೂಡ ಗುರುತಿಸಲಾಗಿರುತ್ತೆ. ಏನಾಗುತ್ತೆ ಮೀಸಲು ಚುನಾವಣಾ ಕ್ಷೇತ್ರಗಳು ಅಂತ ಹೇಳಿದ್ರೆ ನೋಡಿ, ಚುನಾವಣಾ ಕ್ಷೇತ್ರಗಳಲ್ಲಿ ನಿಯಮಾನುಸಾರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳನ್ನ ಮೀಸಲು ಇಡುವಂತಹದನ್ನೇ ನಾವು ಮೀಸಲಿಟ್ಟಿರುವಂತದ್ದನ್ನೇ ನಾವು ಮೀಸಲು ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕರೆಯೋದಕ್ಕೆ ಸಾಧ್ಯವಾಗಿರುವಂತದ್ದಿದೆ. ನೋಡಿ, ಚುನಾವಣಾ ಕ್ಷೇತ್ರಗಳಲ್ಲಿ ನಿಯಮಾನುಸಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳನ್ನ ಮೀಸಲು ಇಡಲಾಗಿದೆ. ಇವುಗಳನ್ನೇ ಮೀಸಲು ಚುನಾವಣಾ ಕ್ಷೇತ್ರಗಳು ಅಂತಲೇ ನಾವು ಕರೆಯುವುದಾಗಿರುತ್ತದೆ. ಇಷ್ಟು ಈ ಒಂದು ಚುನಾವಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ. ಮುಂದುವರೆದಾಗೆ ಚುನಾವಣೆಗೆ ಸಂಬಂಧಿಸಿದಂತಹ ರೀತಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವಂತಹದ್ದು ಮತದಾರರ ಪಟ್ಟಿ. ನೋಡಿ, ಹೆಸರೇ ಹೇಳುತ್ತೆ ಮತದಾರರ ಪಟ್ಟಿ. ಭಾರತದಲ್ಲಿರತಕ್ಕಂತಹ ಮತದಾರರ ಹೆಸರುಗಳನ್ನ ಅವರ ಒಂದು ಪ್ರಮುಖ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಪಟ್ಟಿಯನ್ನೇ ಮತದಾರರ ಪಟ್ಟಿ ಅಂತ ಕರಿತೀವಿ. ಇಲ್ಲಿ ಈ ಒಂದು ಕ್ಷೇತ್ರಗಳಿಗೆ ಅನುಗುಣವಾಗಿ ಆಯಾ ಗ್ರಾಮಗಳಿಗೆ ಅನುಗುಣವಾಗಿರುವಂತಹ ರೀತಿಯಲ್ಲಿ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ರೀತಿಯಲ್ಲಿ ನಾವು ಮತದಾರರ ಪಟ್ಟಿಯನ್ನ ಗುರುತಿಸಲಾಗುತ್ತೆ. ಈ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಅನ್ವಯವಾಗಿ ಮತದಾರರ ಪಟ್ಟಿಯನ್ನ ರಚನೆ ಮಾಡ್ತಾರೆ. ನೋಡಿ, ಮತದಾನ ಮಾಡುವವರ ಹೆಸರು ಮತ್ತು ಕೆಲವು ವಿವರಗಳನ್ನು ಒಳಗೊಂಡಿರುವಂತಹ ಪಟ್ಟಿಯನ್ನೇ ಮತದಾರರ ಪಟ್ಟಿ ಎಂದು ಕರೆಯುತ್ತೇವೆ. ಅಲ್ಲಿ ವೋಟರ್ಸ್ ಹೆಸರು ಇರುತ್ತೆ, ಮತದಾನ ಮಾಡುವಂತವರ ಹೆಸರು, ಅವರ ಭಾವಚಿತ್ರ, ಹಾಗೆಯೇ ಅವರ ಕೆಲವು ವಿವರಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಮತದಾರರ ಪಟ್ಟಿ ಅಂತ ಕರೀತೇವೆ. ಆ ಭಾಗಗಳ ಸಂಖ್ಯೆ, ಅವರಿರ್ತಕ್ಕಂಥ ಗ್ರಾಮದ ಹೆಸರು, ಅದರ ಅಧೀನದಲ್ಲಿ ಅವರ ಒಂದು ಭಾವಚಿತ್ರ, ಹೆಸರು, ತಂದೆ ತಾಯಿ ಹಾಗೂ ಚಿಕ್ಕದಾಗಿರುವಂತಹ ವಿಳಾಸವನ್ನ ಎಲ್ಲ ಮತದಾರರದ್ದು ವಿಧಾನಸಭಾ ಕ್ಷೇತ್ರಕ್ಕೆ ಅನ್ವಯವಾಗಿ ರಚನೆಯನ್ನ ಮಾಡಲಾಗಿರುತ್ತೆ. ಈ ಒಂದು ಮತದಾರರ ಪಟ್ಟಿ ಪ್ರತಿ ವರ್ಷ ಪರಿಷ್ಕರಣೆ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಆ ವರ್ಷದಲ್ಲಿ ಯಾರಾದ್ರೂ ಕೂಡ 18 ವರ್ಷ ತುಂಬಿದಂತವರು ಮತದಾರರ ಪಟ್ಟಿಗೆ ಹೆಸರನ್ನು ನೋಂದಾಯಿಸ್ಕೋಬಹುದು, ಅಥವಾ ಯಾರಾದ್ರೂ ಆ ಗ್ರಾಮದಿಂದ ಬೇರೆ ಊರಿಗೆ ವರ್ಗಾವಣೆ ಆದಲ್ಲಿ ಆ ಮತದಾರರ ಪಟ್ಟಿಯಿಂದ ಅಲ್ಲಿನ ಮತದಾರರ ಪಟ್ಟಿಗೆ ಹೆಸರನ್ನು ಬದಲಾಯಿಸಿಕೊಳ್ಳೋದಕ್ಕೆ, ಹಾಗೆ ಮರಣವನ್ನು ಹೊಂದಿದಾಗ
ಮತದಾರ ಪಟ್ಟಿಯಿಂದ ಹೆಸರನ್ನ ತೆಗೆದುಹಾಕೋದಿಕ್ಕೆ, ಹೆಸರುಗಳಲ್ಲೇನಾದ್ರೂ ಕೂಡ ಮಾಹಿತಿಗಳಲ್ಲಿ ತಪ್ಪಿದ್ರೆ ಅದನ್ನು ಸರಿಪಡಿಸಿಕೊಳ್ಳೋದಿಕ್ಕೆ ಇಷ್ಟೂ ಕಾರ್ಯಗಳಿಗೋಸ್ಕರವಾಗಿ ಮತದಾರರ ಪಟ್ಟಿಯನ್ನ ಪ್ರತಿ ವರ್ಷ ಪರಿಷ್ಕರಣೆ ಮಾಡಲಾಗುತ್ತೆ. ಅಲ್ಲಿ 18 ವರ್ಷ ಮೇಲ್ಪಟ್ಟಂತವರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳೋದಿಕ್ಕೆ, ತಿದ್ದುಪಡಿ ಮಾಡ್ಕೊಳ್ಳೋದಿಕ್ಕೆ, ವರ್ಗಾವಣೆ ಮಾಡ್ಕೊಳ್ಳೋದಿಕ್ಕೆ, ಹೆಸರುಗಳನ್ನು ತೆಗೆದುಹಾಕೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇಂತಹ ಮತದಾರ ಪಟ್ಟಿ ಅನ್ವಯವಾಗಿಯೇ ಭಾರತದ ಚುನಾವಣಾ ಆಯೋಗ ಮತದಾರರ ಛಾಯಾಪ್ರತಿಯ ಗುರುತಿನ ಚೀಟಿಯನ್ನು ನೀಡಲಾಗುತ್ತೆ. ಮತದಾರರ ಛಾಯಾಪ್ರತಿಯ ಗುರುತಿನ ಚೀಟಿ, ಎಪಿಕ್ ಕಾರ್ಡ್ ಅಂತೇಳಿ ಕರೆಯಲಾಗುವಂಥದ್ದಿದೆ. ಎಪಿಕ್ ಕಾರ್ಡ್ ಅಂತೇಳಿ ಕರೆಯುವಂಥದ್ದು ಈ ರೀತಿ ಬರುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಈ ರೀತಿಯ ಒಂದು ಎಪಿಕ್ ಕಾರ್ಡ್ ನೋಡೋದಕ್ಕೆ ಅವಕಾಶ ಇರುವಂಥದ್ದಿದೆ. ಅವುಗಳಲ್ಲಿ ಪ್ರಮುಖವಾದಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಡಲಾಗಿರುತ್ತೆ. ಭಾವಚಿತ್ರ, ಅವರ ಹೆಸರು, ಮಾಹಿತಿಗಳು, ಹಾಗೆ ಅವರ ವಿಳಾಸವನ್ನು ಒಳಗೊಂಡಿರುವಂತಹ ರೀತಿಯಲ್ಲಿ ಅಧಿಕೃತವಾದಂತಹ ಸಹಿ ಹಾಗೂ ಆ ಒಂದು ಎಂಬ್ಲಮ್ ಮೂಲಕವಾಗಿ ತಿಳಿಸಲಾಗಿರುವಂಥದ್ದಾಗಿ ನೋಡುತ್ತಾ ಹೋಗ್ಬೋದು. ಹೀಗೆ ಎಪಿಕ್ ಕಾರ್ಡ್ ಅಂತ ಕರೆಯುವಂಥದ್ದು ಎಲೆಕ್ಟರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಎನ್ನುವಂತಹ ರೀತಿಯಲ್ಲಿ ನಾವು ಕರೀತಾ ಹೋಗ್ತೀವಿ. ಇದು ಚುನಾವಣಾ ಆಯೋಗ ನೀಡುತ್ತೆ. ಮತದಾನದ ಸಂದರ್ಭದಲ್ಲಿ ಈ ಒಂದು ಎಪಿಕ್ ಕಾರ್ಡ್ನ ಜೊತೆಗೆ ಸರ್ಕಾರ ನೀಡಿಸಿರುವಂತಹ 13 ದಾಖಲೆಗಳಲ್ಲಿ ಯಾವುದಾದರೂ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಎಪಿಕ್ ಕಾರ್ಡ್ ಆಗಿರ್ಬೋದು, ಇತರೆ ದಿನದಲ್ಲಿರ್ತಕ್ಕಂಥ ಐಡೆಂಟಿಟಿ ಕಾರ್ಡ್, ಗುರುತಿನ ಚೀಟಿಗಳನ್ನ ಕೂಡ ನೀಡುವುದರ ಮುಖಾಂತರವಾಗಿ ಮತದಾನವನ್ನು ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ. ಇಷ್ಟು ಈ ಒಂದು ಮತದಾರ ಪಟ್ಟಿಗೆ ಸಂಬಂಧಿಸಿದಂತೆ. ಹಾಗಾದರೆ ಮುಂದುವರೆದಾಗಿ ನಾವು ಮತದಾನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಚುನಾವಣೆ ಹೇಗೆ ನಡೆಯುತ್ತೆ ಎನ್ನುವಂತಹ ಅಂತರವನ್ನು ನಾವು ತಿಳಿದುಕೊಳ್ಳೋಣ. ಈ ಎಲ್ಲ ಅಂಶಗಳನ್ನು ಕೂಡ ಬರೆದಿಟ್ಟುಕೊಳ್ಳೋಣ. ಚುನಾವಣಾ ಪ್ರಕ್ರಿಯೆಗಳು ಇಷ್ಟೆಲ್ಲ ನಾವು ಚುನಾವಣಾ ಆಯೋಗದ ರಚನೆ, ಹಾಗೆ ಚುನಾವಣಾ ಕ್ಷೇತ್ರದ ವಿಂಗಡಣೆ, ಮತದಾರರ ಪಟ್ಟಿಯ ರಚನೆ ಮಾಡಿರುವಂತಹದ್ದು ಚುನಾವಣೆಗೋಸ್ಕರವಾಗಿಯೇ ಆಗಿದೆ. ಹಾಗಾದ್ರೆ ಚುನಾವಣೆಗಳು ಹೇಗೆ ನಡೀತವೆ ಎನ್ನುವಂಥದ್ದನ್ನು ನೋಡ್ತಾ ಹೋದರೆ ನೋಡಿ, ಪ್ರಮುಖವಾಗಿರುವಂತಹ ರೀತಿಯಲ್ಲಿ 7 ಹಂತಗಳಲ್ಲಿ ಚುನಾವಣಾ ಪ್ರಕ್ರಿಯೆಗಳು ನಡೀತಾವೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ಗಮನ ಹರಿಸಿ ನೋಡ್ಕೊಳ್ಳಿ. ಮೊದಲನೇದಾಗಿ ಅಧಿಸೂಚನೆ ಎನ್ನುವಂಥದ್ದು ಅಂದರೆ ಪ್ರಕಟಣೆಗೊಳಿಸುವಂತಹದ್ದಾಗಿದೆ. ಚುನಾವಣೆ ಎನ್ನುವಂಥದ್ದು ಯಾವ ಚುನಾವಣೆ ಎನ್ನುವಂಥದ್ದನ್ನ ಚುನಾವಣಾ ಆಯೋಗ ನಿರ್ಧರಿಸಿ ಆ ನಿರ್ದಿಷ್ಟ ಅವಧಿಗೆ ಅನುಗುಣವಾಗಿರುವಂತಹ ರೀತಿಯಲ್ಲಿ ಆ ಒಂದು ಚುನಾವಣೆಯ ಪ್ರಕಟಣೆಯನ್ನ ಹೊರಡಿಸುತ್ತೆ. ಅದನ್ನೇ ಅಧಿಸೂಚನೆ ಅಂತ ಕರೀತೇವೆ. ಆ ಒಂದು ಚುನಾವಣಾ ಆಯೋಗ ಚುನಾವಣೆ ನಡೆಸುವಂತಹ ದಿನಾಂಕ ಹಾಗೂ ನೀತಿ ಸಮಿತಿಯ ಅವಧಿಯನ್ನ ಮತ ಎಣಿಕೆಯ ದಿನಾಂಕದವರೆಗಿರುವಂತಹ ಎಲ್ಲ ದಿನಾಂಕಗಳನ್ನು ಕೂಡ ಎಲ್ಲ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಹಾಗೂ ಇತರ ಎಲ್ಲ ಮಾಹಿತಿಯನ್ನು ಸಹಿತ ಮಾಧ್ಯಮಗಳ ಮುಖಾಂತರವಾಗಿ, ರೇಡಿಯೋ, ದೂರದರ್ಶನ, ಅಂತರ್ಜಾಲದ ಮುಖಾಂತರವಾಗಿ, ದಿನಪತ್ರಿಕೆಗಳ ಮುಖಾಂತರವಾಗಿ ದೇಶದಾದ್ಯಂತ ಪ್ರಕಟಿಸಲಾಗುತ್ತೆ. ಇದನ್ನೇ ಅಧಿಸೂಚನೆ ಅಂತ ಕರೀತೇವೆ. ಇಲ್ಲಿಂದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಮೊದಲ ಹಂತವಾಗಿ. ಇದಾದ ಅಧಿಸೂಚನೆ ಪ್ರಕಟಣೆಗೊಂಡ ನಂತರದಲ್ಲಿ ಒಂದು ನಿರ್ದಿಷ್ಟಪಡಿಸಿದಂತಹ ದಿನಾಂಕವನ್ನ ನಿಗದಿಗೊಳಿಸುತ್ತೆ. ಈ ಒಂದು ಚುನಾವಣಾ ಆಯೋಗ ಅಭ್ಯರ್ಥಿಗಳ ಉಮೇದುವಾರಿಕೆಯ ಸಲ್ಲಿಕೆಗೋಸ್ಕರ, ಅಭ್ಯರ್ಥಿಯ ಉಮೇದುವಾರಿಕೆಯ ಸಲ್ಲಿಕೆ ಮಾಡೋದಕ್ಕೋಸ್ಕರ, ಅಂದ್ರೆ ಯಾವ ಚುನಾವಣೆಯಲ್ಲಿ ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೋಸ್ಕರ ಅಭ್ಯರ್ಥಿಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತದ್ದೇ ನಾವು ಉಮೇದುವಾರಿಕೆಯ ಸಲ್ಲಿಕೆ ಅಂತ ಕರೀತೇವೆ. ಆ ಅರ್ಜಿಯನ್ನು ಪಡೆದುಬಿಟ್ಟು ಆ ಅರ್ಜಿಯಲ್ಲಿ ತಮ್ಮ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ತುಂಬಿ ಹಾಗೆ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಬರೆದು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲೆಗಳ ಕಾಗದ ಪತ್ರಗಳನ್ನು ಕೂಡ ಅದರ ಜೊತೆಗೆ ಸಲ್ಲಿಸಬೇಕಾಗುತ್ತೆ ಆಯಾ ಚುನಾವಣಾ ಅಧಿಕಾರಿಗಳು. ಆ ಜಿಲ್ಲಾವಾರು ಹಂತದಲ್ಲಿರ್ತಕ್ಕಂತಹ ಚುನಾವಣಾ ಅಧಿಕಾರಿಗಳಿಗೆ ಆ ಒಂದು ಕಾಗದ ಪತ್ರವನ್ನೆಲ್ಲ ಸಲ್ಲಿಸಬೇಕಾಗುತ್ತೆ. ಆ ಒಬ್ಬ ಅಭ್ಯರ್ಥಿಯಾಗಿ ಹೆಸರು ನೋಂದಾಯಿಸತಕ್ಕಂತಹ ವ್ಯಕ್ತಿ ಯಾವುದಾದರೂ ಒಂದು ರಾಜಕೀಯ ಪಕ್ಷದ ವತಿಯಿಂದ ಸ್ಪರ್ಧಿಸ್ತಾ ಇದ್ರೆ ಆ ಒಂದು ಪಕ್ಷದ ಅಭ್ಯರ್ಥಿ ಅಂತೇಳಿ ಅವರಿಗೆ ಪರಿಗಣಿಸಿಬಿಟ್ಟು ಅಲ್ಲಿ ಪಕ್ಷದ ಅಧಿಕೃತ ಪತ್ರವನ್ನು ಅವರಿಗೆ ನೀಡಿರ್ತಾರೆ. ಟಿಕೆಟ್ ಅಂತೇಳಿ ಕರೀತಾ ಹೋಗ್ತಾರೋ ಆ ರೀತಿಯಲ್ಲಿ ಆ ಒಂದು ಪಕ್ಷದವರು ಈ ವ್ಯಕ್ತಿ ನಮ್ಮ ಪಕ್ಷದ ವತಿಯಿಂದ ಇಂತಹ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಎನ್ನುವಂತಹ ಅಧಿಕೃತ ಪತ್ರವನ್ನು ನೀಡಿರ್ತಾರೆ. ಅದನ್ನ ಆ ಒಬ್ಬ ಅಭ್ಯರ್ಥಿ ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ಒಂದು ಅರ್ಜಿಯ ಜೊತೆಗೆ ಸಲ್ಲಿಸಬೇಕಾಗುತ್ತೆ. ಆಗ ಆ ಪಕ್ಷದ ಚಿಹ್ನೆಯ ಮುಖಾಂತರ, ಆ
ಪಕ್ಷದ ಚಿಹ್ನೆಯ ಮುಖಾಂತರವಾಗಿ ಚುನಾವಣೆಯಲ್ಲಿ ಆ ವ್ಯಕ್ತಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಪಕ್ಷದ ಅಧಿಕೃತ ಪತ್ರವನ್ನ ಸಲ್ಲಿಸಿಬಿಟ್ಟು ಆ ಪಕ್ಷದ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾವುದೇ ಪಕ್ಷದಿಂದ ಸ್ಪರ್ಧಿಸದಿದ್ದರೆ ಆ ಒಬ್ಬ ಅಭ್ಯರ್ಥಿಯನ್ನ ಸ್ವತಂತ್ರ ಅಭ್ಯರ್ಥಿ ಅಂತ ಪರಿಗಣಿಸಲಾಗುತ್ತೆ. ಯಾವುದೇ ಪಕ್ಷದಿಂದ ಸ್ಪರ್ಧಿಸದೆ ಅವನು ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಸ್ಪರ್ಧಿಸ್ತಾ ಇದ್ರೆ ಅವನನ್ನು ಸ್ವತಂತ್ರ ಅಭ್ಯರ್ಥಿ ಅಂತೇಳಿ ಪರಿಗಣಿಸಿ ಅವನಿಗೆ ಚುನಾವಣಾ ಆಯೋಗವೇ ಕೆಲವು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಚಿಹ್ನೆಗಳನ್ನ ನೀಡುತ್ತೆ. ಆ ಚಿಹ್ನೆಗಳಲ್ಲಿ ಯಾವುದಾದ್ರೂ ಒಂದು ಚಿಹ್ನೆಯನ್ನು ಆಯ್ಕೆ ಮಾಡಿಕೊಂಡು ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವಾಗ ಆ ಅರ್ಜಿಯ ಜೊತೆಗೆ ಭದ್ರತಾ ಠೇವಣಿಯನ್ನ ಕಟ್ಟಬೇಕಾಗುತ್ತೆ. ಚುನಾವಣಾ ಆಯೋಗ ನಿರ್ದಿಷ್ಟಪಡಿಸಿರುವಂತಹ ಒಂದು ಮೊತ್ತದ ಹಣವನ್ನ ಭದ್ರತಾ ಠೇವಣಿಯಾಗಿ ಆ ಅಭ್ಯರ್ಥಿ ಸಲ್ಲಿಸಬೇಕಾಗುತ್ತೆ. ಇದನ್ನ ಚುನಾವಣೆ ಮುಗಿದ ನಂತರದಲ್ಲಿ, ಮತ ಘೋಷಣೆಯಾದ ನಂತರದಲ್ಲಿ ಜಯಗಳಿಸಿದ ನಿರ್ದಿಷ್ಟಪಡಿಸಿರ್ತಕ್ಕಂಥ ಮತಗಳು ಬಂದರೆ ಅದನ್ನು ಹಿಂತಿರುಗಿಸಲಾಗುತ್ತೆ, ಇಲ್ಲ ಅನ್ನೋದನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂಥದ್ದಾಗಿ ನೋಡ್ತೇವೆ. ಹೀಗೆ ಅಭ್ಯರ್ಥಿಗಳ ಉಮೇದುವಾರಿಕೆ ಸಲ್ಲಿಕೆ ಎನ್ನುವಂತಹ ಪ್ರಕ್ರಿಯೆ ನಡೆಯುವಂಥದ್ದಾಗಿ ನೋಡಬಹುದು. ಮುಂದುವರೆದಾಗಿ ಮೂರನೇ ಹಂತ ನಾಮಪತ್ರಗಳ ಪರಿಶೀಲನೆ. ಈ ಉಮೇದುವಾರಿಕೆಯ ಸಲ್ಲಿಕೆಯನ್ನೇ ನಾಮಪತ್ರಗಳ ಸಲ್ಲಿಕೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಆ ಒಂದು ನಾಮಪತ್ರಗಳು ಅರ್ಜಿಗಳಾಗಿರ್ತವೆ. ಆ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾಗದ ಪತ್ರಗಳನ್ನ ಅವರ ವೈಯಕ್ತಿಕ ಮಾಹಿತಿಯ ದಾಖಲೆಗಳನ್ನು ಹೊಂದಿರುತ್ತವೆ. ನಿರ್ದಿಷ್ಟಪಡಿಸಿರುವಂತಹ ಚುನಾವಣಾ ಅಧಿಕಾರಿಗಳು ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ಅರ್ಜಿ, ದಾಖಲೆ ಪತ್ರಗಳು ಹಾಗೆ ಕಾಗದ ಪತ್ರಗಳೆಲ್ಲವನ್ನೂ ಕೂಡ ಪರಿಶೀಲನೆಗೆ ಒಳಪಡಿಸ್ತಾರೆ. ಕೊಟ್ಟಿರುವಂತಹ ಅರ್ಜಿ ಹಾಗೂ ದಾಖಲೆ ಪತ್ರಗಳಿಗೆ ಸಂಬಂಧವಿದೆಯಾ, ಸರಿಯಾಗಿದೆಯಾ ಎನ್ನುವುದನ್ನು ದೃಢೀಕರಿಸಿಕೊಂಡು ಅರ್ಹ ಅಭ್ಯರ್ಥಿಗಳು ಅಂತೇಳಿ ಘೋಷಣೆ ಮಾಡ್ತಾರೆ. ಅವರ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗುತ್ತೆ. ಕೆಲವರನ್ನ ಆ ಅರ್ಜಿ ಮತ್ತು ದಾಖಲೆ ಪತ್ರಗಳಿಗೆ ಹೊಂದಾಣಿಕೆ ಆಗದಿರುವಂತಹವನ್ನ ಅನರ್ಹರು ಅಂತೇಳಿ ಘೋಷಣೆ ಮಾಡಿ ಅವರ ಪಟ್ಟಿಯನ್ನು ಕೂಡ ಬಿಡುಗಡೆಗೊಳಿಸ್ತಾರೆ. ಹೀಗೆ ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ಆದ ನಂತರದಲ್ಲಿ ಉಮೇದುವಾರಿಕೆಯನ್ನು ಹಿಂಪಡೆಯುವಿಕೆಯ ಅವಕಾಶವೂ ಇರುತ್ತೆ. ಯಾವುದಾದ್ರೂ ಅಭ್ಯರ್ಥಿ ನಾಮಪತ್ರಗಳ ಪರಿಶೀಲನೆ ಆದ ನಂತರದಲ್ಲಿ ಒಂದು ದಿನಾಂಕವನ್ನ ಚುನಾವಣಾ ಆಯೋಗ ನಿಗದಿಗೊಳಿಸಿರುತ್ತೆ. ಆ ದಿನಾಂಕಕ್ಕೆ ತನ್ನ ಸ್ವಇಚ್ಛೆಯಿಂದ ಉಮೇದುವಾರಿಕೆಯನ್ನ, ನಾಮಪತ್ರವನ್ನ ಅಥವಾ ಅರ್ಜಿಯನ್ನ ವಾಪಸ್ ಪಡೆಯುವುದಕ್ಕೆ ಅವಕಾಶ ಇರುತ್ತೆ. ತನಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಅವನಿಗೆ ಅನಿಸಿದ್ದೇ ಆಗಲಿ ಆ ದಿನಾಂಕದ ಒಳಗೆ ಅವನು ತನ್ನ ಉಮೇದುವಾರಿಕೆಯನ್ನ ವಾಪಸ್ ಪಡೆಯುವುದು, ಅದನ್ನೇ ಉಮೇದುವಾರಿಕೆಯ ಹಿಂಪಡೆಯುವಿಕೆ ಅಂತ ಕರೀತೇವೆ. ಇದು ನಾಮಪತ್ರಗಳ ಪರಿಶೀಲನೆ ಆದ ನಂತರದಲ್ಲಿ ಕೊಟ್ಟಿರ್ತಕ್ಕಂಥ ಕಡೆಯ ಅವಕಾಶವಾಗಿರುತ್ತೆ. ಈ ಅವಕಾಶ ಮೀರಿದಲ್ಲಿ ಕಡ್ಡಾಯವಾಗಿ ಆ ವ್ಯಕ್ತಿ ಚುನಾವಣೆಯಲ್ಲಿ ಸ್ಪರ್ಧಿಸಲೇಬೇಕಾಗುತ್ತೆ. ಹೀಗೆ ನಾಮಪತ್ರಗಳ ಹಿಂಪಡೆಯುವಿಕೆ ಮುಗಿದ ನಂತರದಲ್ಲಿ ನೇರವಾಗಿ ಅಲ್ಲಿಂದ ಚುನಾವಣಾ ಪ್ರಚಾರ ಪ್ರಾರಂಭವಾಗುತ್ತೆ. ಆ ವ್ಯಕ್ತಿಯನ್ನ ಅಧಿಕೃತವಾದಂತಹ ಚುನಾವಣಾ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟು ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಅವಕಾಶ ಕೊಡ್ತಾರೆ. ಜನರನ್ನ ತಮ್ಮ ಕಡೆ ಸೆಳೆಯುವುದಕ್ಕೋಸ್ಕರ, ಮತಗಳನ್ನು ಪಡೆಯುವುದಕ್ಕೋಸ್ಕರವಾಗಿಯೇ ಆ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಕೈಗೊಳ್ಳುತ್ತಾ ಹೋಗೋದಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಆದರೆ ಇಲ್ಲಿ ಚುನಾವಣಾ ಆಯೋಗ ನೀತಿ ಸಂಹಿತೆಯನ್ನು ವಿಧಿಸಿರುತ್ತೆ. ಚುನಾವಣಾ ದಿನಾಂಕ ಪ್ರಕಟಗೊಂಡಾಗಿನಿಂದ ಫಲಿತಾಂಶ ಪ್ರಕಟಣೆಗೊಳ್ಳುವವರೆಗಿನ ಈ ಚುನಾವಣಾ ಪ್ರಕ್ರಿಯೆಯ ಅವಧಿಯನ್ನೇ ನೀತಿ ಸಂಹಿತೆಯ ಅವಧಿ ಅಂತ ಕರೀತೇವೆ. ಇಲ್ಲಿ ಚುನಾವಣಾ ಆಯೋಗದ ಒಂದು ಕಟ್ಟೆಚ್ಚರವಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಚುನಾವಣಾ ಪ್ರಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತ ಕಾರ್ಯಗಳನ್ನು ನಡೆಸಬಾರದು. ಮತದಾರರನ್ನ ಓಲೈಸುವಂತದಕ್ಕೋಸ್ಕರ ಅವರಿಗೆ ಆಮಿಷಗಳನ್ನ ಒಡ್ಡೋದ್ರ ಮೇಲೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಹೋಗುತ್ತೆ. ಹಣ ನೀಡೋದು, ವಸ್ತುಗಳನ್ನು ನೀಡತಕ್ಕಂಥದ್ದಾಗಿರ್ಬೋದು, ಹೀಗೆ ಮಾಡದೆ ಚುನಾವಣಾ ಪ್ರಚಾರವನ್ನ ಕೈಗೊಳ್ಳಬೇಕಾಗುತ್ತೆ. ಈ ನೋಡಿ, ಬಾಹ್ಯ ಪ್ರಚಾರ ಎನ್ನುವಂಥದ್ದು ಅಂದ್ರೆ ಓಪನ್ ಆಗಿರುವಂತಹ ರೀತಿಯಲ್ಲಿ ವೇದಿಕೆಗಳ ಮುಖಾಂತರ ಮತದಾರರ ಬಳಿಗೆ ತೆರಳಿ ಈ ಒಂದು ಅಭ್ಯರ್ಥಿಗಳು ಮತಯಾಚನೆ ಮಾಡುವಂತದ್ದನ್ನೇ ಬಾಹ್ಯ ಪ್ರಚಾರ ಅಂತ ಕರೀತೇವೆ. ಇಂತಹ ಬಾಹ್ಯ ಚುನಾವಣಾ ಪ್ರಚಾರ ಮತದಾನದ ದಿನಕ್ಕಿಂತ 48 ಗಂಟೆ ಮುಂಚಿತವಾಗಿ, ಅಂದರೆ 2 ದಿನಗಳಿಗೆ ಮುಂಚಿತವಾಗಿಯೇ ಮುಗಿಬೇಕಾಗುತ್ತೆ. ಬಾಹ್ಯವಾಗಿ ಎಲ್ಲಿಯೂ ಕೂಡ ನಂತರದಲ್ಲಿ ಚುನಾವಣಾ ಪ್ರಚಾರ ಮತದಾನ ದಿನದವರೆಗೂ ಕೂಡ ನಡೆಸೋ ಹಾಗಿರುವುದಿಲ್ಲ. ಹಾಗಾಗಿ ಇಂತಹ ಬಾಹ್ಯ ಪ್ರಚಾರವನ್ನ ನಡೆಸ್ತಾ ಹೋಗ್ತಾರೆ. ಅಭ್ಯರ್ಥಿಗಳು
ಮತದಾರರನ್ನ ಓಲೈಸೋದಕ್ಕೋಸ್ಕರ, ಮತಗಳನ್ನು ಪಡೆಯೋದಕ್ಕೋಸ್ಕರ, ತನ್ನನ್ನು ಜಯಗಳಿಸಿದಲ್ಲಿ ತಾನು ಯಾವ ಯಾವ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಎನ್ನುವಂತಹ ಒಂದು ಘೋಷಣೆಗಳನ್ನ, ಒಂದು ಪಟ್ಟಿಯನ್ನೇ ಅವರಿಗೆ ನೀಡ್ತಾ ಹೋಗ್ತಾರೆ. ಭರವಸೆಗಳ ಮಹಾಪೂರ್ವವನ್ನೇ ನೀಡ್ತಾ ಹೋಗ್ತಾರೆ. ಹೀಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಮತದಾರರಿಗೆ ನೀಡುವಂತಹ ಭರವಸೆಗಳನ್ನು ನಾವು ಚುನಾವಣಾ ಪ್ರಣಾಳಿಕೆ ಅಂತ ಕರೀತೇವೆ. ಚುನಾವಣಾ ಪ್ರಣಾಳಿಕೆ ಅಂತ ಕರೆದ್ರೆ ಅದು ಅಭ್ಯರ್ಥಿಗಳು ಮತದಾರರಿಗೆ ಚುನಾವಣೆಯ ಸಂದರ್ಭದಲ್ಲಿ ನೀಡುವಂತಹ ಭರವಸೆಗಳ ಒಂದು ಪಟ್ಟಿಯನ್ನೇ ಚುನಾವಣಾ ಪ್ರಣಾಳಿಕೆ ಅಂತ ಕರೀತೇವೆ. ತಮ್ಮನ್ನು ಜಯಗಳಿಸಿದ್ರೆ ನಾನು ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀನಿ ಎನ್ನುವಂತಹ ರೀತಿಯಲ್ಲಿ ಭರವಸೆಯನ್ನ ಕೊಡ್ತಾರೆ. ಹೀಗೆ ಚುನಾವಣಾ ಪ್ರಣಾಳಿಕೆ ಮುಖಾಂತರವಾಗಿ ಚುನಾವಣಾ ಪ್ರಚಾರ ಭರದಿಂದ ಸಾಗುತ್ತೆ. ಬ್ಯಾನರ್ಗಳು, ಕರಪತ್ರಗಳಾಗಿರ್ಬೋದು, ಭಿತ್ತಿಪತ್ರಗಳಾಗಿರ್ಬೋದು, ಹೀಗೆ ಪ್ರಚಾರ ಕಾರ್ಯ ಎಲ್ಲೆಡೆಯಲ್ಲಿ ಕೂಡ ನಡೆಯೋದಕ್ಕೆ ಅವಕಾಶವನ್ನ ನೀಡಲಾಗಿರುವಂಥದ್ದಿದೆ. ಇತ್ತೀಚೆಗೆ ಬ್ಯಾನರ್ಗಳನ್ನ ಚುನಾವಣಾ ಆಯೋಗ ನಿಷೇಧಿಸ್ತಾ ಬಂದಿರುವಂಥದ್ದು ಕೂಡ ನಾವು ಗಮನಿಸಬಹುದು. ಹೀಗೆ ಚುನಾವಣಾ ಪ್ರಚಾರ ನಡೆಯುತ್ತೆ. ನಂತರದಲ್ಲಿ ನಾವು ನೋಡುವಂಥದ್ದೇ ಮತದಾನದ ದಿನ. 6ನೇ ಹಂತವಾಗಿ ಚುನಾವಣಾ ಪ್ರಕ್ರಿಯೆಯ ಬಹುಮುಖ್ಯ ಹಂತ ಮತದಾನದ ದಿನ. ಅಂದರೆ ಮತದಾನ ನಡೆಯುವಂತಹ ಅಧಿಕೃತವಾದಂತಹ ದಿನ. ಮತದಾರ ತನ್ನ ಮತವನ್ನ ತನ್ನ ನಿಶ್ಚಿತವಾಗಿರ್ತಕ್ಕಂಥ ಅಭ್ಯರ್ಥಿಗೆ ನೀಡುವಂತಹ ದಿನವಾಗಿರುತ್ತೆ ಈ ಒಂದು ದಿನ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಆಯಾ ವಿಭಾಗಗಳಿಗೆ ಅನುಗುಣವಾಗಿ ಜನರಿಗೆ ಹತ್ತಿರದಲ್ಲಿಯೇ ಅಗತ್ಯವಾದಂತಹ ರೀತಿಯಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ನಿಗದಿಪಡಿಸಿದ ಮತಗಟ್ಟೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಚುನಾವಣಾ ಆಯೋಗದ ವತಿಯಿಂದ ರಾಜ್ಯ ಸರ್ಕಾರದ ಚುನಾವಣಾ ಸಿಬ್ಬಂದಿಗಳನ್ನಾಗಿ ಆಯ್ಕೆ ಮಾಡಿ ಈ ಮತಗಟ್ಟೆಗಳಿಗೆ ಕಳಿಸಿಕೊಟ್ಟಿರ್ತಾರೆ. ಅವರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು ತರಬೇತಿಯನ್ನು ನೀಡಿ, ಅಗತ್ಯ ವಸ್ತುಗಳನ್ನು ನೀಡಿ ಕಳಿಸಿಕೊಟ್ಟಿರ್ತಾರೆ. ಆ ಒಂದು ದಿನದಂದು ಮತದಾರ ಆ ಒಂದು ಮತಗಟ್ಟೆಗೆ ಆಗಮಿಸಿಬಿಟ್ಟು ತನ್ನ ಬಳಿ ಇರಬೇಕಾಗಿರ್ತಕ್ಕಂತಹ ಸರ್ಕಾರ ನೀಡಿರುವಂತಹ 13 ದಾಖಲೆಗಳಲ್ಲಿ ಯಾವುದಾದರೂ ಒಂದು ಎಪಿಕ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ಗುರುತಿನ ಚೀಟಿಗಳಾಗಿರ್ಬೋದು, ಹಾಗೆ ಇತರ ಯಾವುದೇ ರೀತಿಯ 13 ದಾಖಲೆಗಳನ್ನು ನೀಡೋದ್ರ ಮುಖಾಂತರವಾಗಿ ತನ್ನ ವೈಯಕ್ತಿಕವಾಗಿರ್ತಕ್ಕಂತಹ ಗುರುತನ್ನ ಖಾತ್ರಿಪಡಿಸಿಕೊಳ್ಬೇಕು. ಖಾತ್ರಿಪಡಿಸಿಕೊಂಡ ನಂತರದಲ್ಲಿ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಮುಂಚಿನ ದಿನಮಾನಗಳಲ್ಲಿ ಮತಪತ್ರ ಎನ್ನುವಂಥದ್ದು ಇರ್ತಾ ಇತ್ತು. ಅದರಲ್ಲಿ ಕ್ರಮ ಸಂಖ್ಯೆ, ಆ ಅಭ್ಯರ್ಥಿಗಳ ಹೆಸರು, ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವಂತಹ ಅಭ್ಯರ್ಥಿಗಳ ಹೆಸರು, ಅದರ ಮುಂದೆ ಅವರ ಚಿಹ್ನೆಗಳು, ಹಾಗೆ ಅದರ ಮುಂದೆ ಮತದಾನ ಮಾಡೋದಕ್ಕೋಸ್ಕರ ಜಾಗವನ್ನು ಮೀಸಲಿಡಲಾಗಿರ್ತಕ್ಕಂಥ ಪತ್ರಗಳು ಇರ್ತಾ ಇತ್ತು. ಅವು ಮತದಾನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇತ್ತು. ಆದರೆ ಇತ್ತೀಚೆಗೆ ವಿದ್ಯುನ್ಮಾನ ಮತಯಂತ್ರಗಳು, EVM ಮಷೀನ್ಗಳಂತ ಕರೀತಕ್ಕಂಥದ್ದು, ಎಲೆಕ್ಟರ್ ವೋಟರ್ ಮಷೀನ್ ಎನ್ನುವಂಥವು ಜಾರಿಗೊಳ್ಳಲ್ಪಟ್ಟಿರೋದ್ರಿಂದ ಆ ವೋಟರ್ ಮಷೀನ್ ಅಲ್ಲೂ ಸಹಿತ ಆ ಮತಪತ್ರದ ರೀತಿಯಲ್ಲಿಯೇ ಮೊದಲು ಕ್ರಮ ಸಂಖ್ಯೆಗಳು, ಆ ನಂತರದಲ್ಲಿ ಆ ಅಭ್ಯರ್ಥಿಯ ಹೆಸರು, ಹಾಗೆ ಚಿಹ್ನೆ, ಅದರ ಮುಂದುವರೆದ ಜಾಗದಲ್ಲಿ ಮತದಾನ ಮಾಡೋದಕ್ಕೆ ಜಾಗದ ಬದಲಾಗಿ ಒಂದು ಬಟನ್ಗಳನ್ನು ನೀಡಲಾಗಿರುತ್ತೆ. ಆ ಬಟನ್ ಅನ್ನ, ಆ ಹೆಸರು ಚಿಹ್ನೆಯ ಮುಂದೆ ಇರುವಂತಹ ಬಟನ್ ಅನ್ನು ಒತ್ತಿದರೆ ಆ ಒಂದು ಮತ ಆ ವ್ಯಕ್ತಿಗೆ ಚಲಾಯಿಸಿದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ ಈ ಒಂದು EVM ಮಷೀನ್ಗಳಲ್ಲಿ. ಈ ಮಷೀನ್ಗಳ ಮುಖಾಂತರವಾಗಿ ಮತದಾನವನ್ನ ಚಲಾಯಿಸಬಹುದಾಗಿರುವಂತದ್ದಾಗಿ ನೋಡಬಹುದು. ಇಲ್ಲಿ ಒಂದು ಮತದಾರರಿಗೆ ಸ್ವತಂತ್ರವಾಗಿರುವಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಇಚ್ಛಿತ ವ್ಯಕ್ತಿಗೆ ಮತ ಚಲಾಯಿಸುವುದಕ್ಕೆ ಅವಕಾಶ ಇರುತ್ತೆ. ಈ ಮತದಾನವನ್ನ ಗೌಪ್ಯ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗುವಂಥದ್ದು ಆ ಚುನಾವಣಾ ಸಿಬ್ಬಂದಿಗಳ ಪ್ರಮುಖ ಕಾರ್ಯವಾಗಿರುವಂತದ್ದಾಗಿ ನೋಡ್ತಾ ಹೋಗ್ತೇವೆ. ಹೀಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಅಂತಿಮವಾಗಿ ನಾವು ನೋಡುವಂಥದ್ದು ಮತ ಎಣಿಕೆ ಅಥವಾ ಫಲಿತಾಂಶ ಪ್ರಕಟಣಾ ದಿನ. ಈ ಒಂದು ಅವಧಿ ಬಹುಮುಖ್ಯವಾಗಿರುವಂತಹ ದಿನವಾಗಿರುತ್ತೆ. ಯಾಕಂತ ಹೇಳಿದ್ರೆ ಇಡೀ ಚುನಾವಣಾ ಪ್ರಕ್ರಿಯೆಯ ಅಂತಿಮವಾಗಿರ್ತಕ್ಕಂತಹ ಫಲಿತಾಂಶವನ್ನ ಘೋಷಣೆ ಮಾಡುವಂತಹ ದಿನ ಆಗಿರುತ್ತೆ. ನಿರ್ದಿಷ್ಟಪಡಿಸಿರುವಂತಹ ಒಂದು ನಿರ್ದಿಷ್ಟ ಮತ ಎಣಿಕಾ ಕೇಂದ್ರಗಳಲ್ಲಿ ಸರ್ಕಾರದ ವತಿಯಿಂದಲೇ, ಚುನಾವಣಾ ಆಯೋಗದ ವತಿಯಿಂದ ನೇಮಕಾತಿಯಾಗಿರ್ತಕ್ಕಂತಹ ಸಿಬ್ಬಂದಿಗಳು ಅಲ್ಲಿ ಮತ ಎಣಿಕೆ ಕಾರ್ಯವನ್ನು ನಡೆಸ್ತಾರೆ. EVM ಮಷೀನ್ಗಳಲ್ಲಿ ಮತ ಎಣಿಕೆ ಕಾರ್ಯ ಬಹಳ ಸುಗಮವಾಗುತ್ತೆ. ಈ ರೀತಿಯಲ್ಲಿ ಮತ ಎಣಿಕೆಗಳನ್ನು ನಡೆಸಿಬಿಟ್ಟು ಅತಿ ಹೆಚ್ಚು ಮತಗಳನ್ನ ಹೊಂದಿರುವಂತಹ ರೀತಿಯಲ್ಲಿರುವ ಅಭ್ಯರ್ಥಿಯನ್ನ ಆ ಒಂದು ಮತ ಎಣಿಕೆ ಕೇಂದ್ರದ ಆ ಭಾಗದ ರಿಟರ್ನಿಂಗ್ ಅಧಿಕಾರಿಗಳು ಫಲಿತಾಂಶವನ್ನ ಘೋಷಣೆ ಮಾಡ್ತಾರೆ. ಫಲಿತಾಂಶವನ್ನ ಘೋಷಣೆ ಮಾಡಿಬಿಟ್ಟು ಅವರಿಗೆ
ಅವರಿಗೆ ವಿಜಯವಾಗಿರ್ತಕ್ಕಂತಹ ಪತ್ರವನ್ನು ನೀಡಲಾಗುತ್ತೆ. ಯಾವುದಾದರೂ ಅಭ್ಯರ್ಥಿ ಈ ಮತ ಎಣಿಕೆಯ ಕಾರ್ಯವನ್ನ ಒಪ್ಪದೇ ಇದ್ದಲ್ಲಿ ಅಥವಾ ಅಲ್ಲಿನಾದರೂ ಅವ್ಯವಹಾರ ನಡೆದಿದೆ ಎನ್ನುವಂಥದ್ದನ್ನು ಮನಗಣಿಸಿದಲ್ಲಿ ಮರು ಎಣಿಕೆಗೂ ಕೂಡ ಅವನು ಕೋರ್ಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿ ಮರು ಎಣಿಕೆ ನಡೆಸುವುದಕ್ಕೂ ಕೂಡ ಅವಕಾಶವನ್ನ ನೀಡಲಾಗಿರುತ್ತೆ. ಈ ರೀತಿಯಲ್ಲಿ ನಾವು ಪ್ರಮುಖವಾಗಿ ಚುನಾವಣಾ ಪ್ರಕ್ರಿಯೆ ಎನ್ನುವಂಥದ್ದು ಅಧಿಸೂಚನೆಯಿಂದ ಹಿಡಿದು ಮತ ಎಣಿಕೆ ಎನ್ನುವಂತಹ ರೀತಿಯ 7 ಹಂತಗಳಲ್ಲಿ ನಡೀತಾ ಹೋಗುತ್ತೆ. ಅಧಿಸೂಚನೆ, ಅಭ್ಯರ್ಥಿಗಳ ಉಮೇದುವಾರಿಕೆಯ ಸಲ್ಲಿಕೆ, ನಾಮಪತ್ರಗಳ ಪರಿಶೀಲನೆ, ಉಮೇದುವಾರಿಕೆಯ ಹಿಂಪಡೆಯುವಿಕೆ, ಚುನಾವಣಾ ಪ್ರಚಾರ, ಹಾಗೆ ಮತದಾನದ ದಿನ, ಹಾಗೆ ಮತ ಎಣಿಕೆ ಎನ್ನುವಂತಹ ಪ್ರಮುಖ 7 ಹಂತಗಳಲ್ಲಿ ನಡೆಯುವಂತಾಗಿ ನೋಡ್ತಾ ಹೋಗ್ತೀವಿ. ಚುನಾವಣೆಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಪ್ರತಿಬಿಂಬವಾಗಿ ಕನ್ನಡಿಯಾಗಿಯ ಕಾರ್ಯವನ್ನ ನಿರ್ವಹಿಸ್ತಾರೆ. ಈ ಅಂಶಗಳನ್ನೆಲ್ಲ ಬರೆದಿಟ್ಕೊಳ್ಳಬೇಕು. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಭಾರತದ ಚುನಾವಣಾ ವ್ಯವಸ್ಥೆ ಎನ್ನುವಂಥ ಈ ಅಧ್ಯಾಯದಲ್ಲಿ ಚುನಾವಣಾ ಆಯೋಗಗಳು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತವೆ ಎನ್ನುವಂಥದ್ದು, ಹಾಗೆ ಚುನಾವಣಾ ಕ್ಷೇತ್ರಗಳು, ಮತದಾರರ ಪಟ್ಟಿ, ಹಾಗೆ ಅತಿ ಪ್ರಮುಖವಾಗಿ ಚುನಾವಣಾ ಪ್ರಕ್ರಿಯೆಯ 7 ಹಂತಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಅಂತಿಮವಾಗಿ ಈ ಅವಧಿಗೆ ಸಂಬಂಧಿಸಿದಂತೆ ಗೃಹಪಾಠವನ್ನ ಬರೆದುಕೊಳ್ಳೋಣ. ಗೃಹಪಾಠ ಮೊದಲನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗ ಎಷ್ಟರಲ್ಲಿ ಸ್ಥಾಪಿತವಾಯಿತು? ನೀತಿ ಸಮಿತಿಯ ಅವಧಿ ಎಂದರೇನು? ಚುನಾವಣಾ ಕ್ಷೇತ್ರಗಳು ಎಂದರೇನು? ಇದರ 2 ವಿಧಗಳಾವುವು? ಮತದಾರರ ಪಟ್ಟಿ ಎಂದರೇನು? ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಭಾರತದ ಚುನಾವಣಾ ಆಯೋಗ ಯಾವ ಚುನಾವಣೆಗಳನ್ನು ನಡೆಸುತ್ತದೆ? ಭಾರತದಲ್ಲಿನ ಚುನಾವಣಾ ಪ್ರಕ್ರಿಯೆಯ 7 ಹಂತಗಳನ್ನು ಪಟ್ಟಿದೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ. ಈ ಒಂದು ಅಧ್ಯಾಯದ ಈ ಮೊದಲ ಅವಧಿಗೆ ನಿಮಗೆ ಅರ್ಥವಾಗಲಿ ಅಂತ ಭಾವಿಸ್ತೇನೆ.